ಮರ್ಡರ್ ಕೇಸ್ನಲ್ಲಿ ನಟ ದರ್ಶನ್ ಅವರು ಪ್ರಮುಖ ಆರೋಪಿಯಾಗಿದ್ದಾರೆ. ಒಂದು ಕಡೆ ಪೊಲೀಸರ ತನಿಖೆ ನಡೀತಾ ಇದೆ, ಮತ್ತೊಂದು ಕಡೆ 17 ಜನರನ್ನ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ. ಇದರಲ್ಲಿ 4 ಆರೋಪಿಗಳನ್ನ ತುಮಕೂರಿಗೆ ಕರೆತಂದಿದ್ದಾರೆ ಪೊಲೀಸರು. 24ನೇ ACMM ಕೋರ್ಟ್ನ ಆದೇಶ, ತುಮಕೂರು ಜೈಲಿಗೆ 4ರನ್ನ ಶಿಫ್ಟ್ ಮಾಡುವಂತಹ ಕೆಲಸ ಆಗಿದೆ. ರವಿಶಂಕರ್, ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಕೇಶವ ಜೊತೆಗೆ ನಿಖಿಲ್ ಇವರನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಿರುವಂತಹದ್ದು. ಊರ್ಕೆರೆ ಬಳಿಯ ರಂಗಾಪುರದಲ್ಲಿರುವಂತಹ ಜಿಲ್ಲಾ ಕಾರಾಗೃಹಕ್ಕೆ ಇವರನ್ನ ಸ್ಥಳಾಂತರ ಮಾಡಲಾಗಿದೆ. ಕಾರಣ ಸಾಕ್ಷ್ಯನಾಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು. ಈ 14 ಜನ ಇರುವಂತಹ ಜೈಲಿನಲ್ಲಿ ಅಂದರೆ ಪರಪ್ಪನ ಅಗ್ರಹಾರಿನ ಜೈಲಿನಲ್ಲಿ ಇರಬಾರ್ದು ಅಂತೇಳಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ನ್ಯಾಯಾಧೀಶರ ಎದುರು ಮನವಿಯನ್ನು ಮಾಡಿಕೊಂಡಿದ್ರು. ಅದಕ್ಕೆ ಕೋರ್ಟ್ ಕೂಡ ಸಮ್ಮತಿಯನ್ನು ಸೂಚಿಸಿತ್ತು. ಕೋರ್ಟ್ನ ಸಮ್ಮತಿ ಸಿಗ್ತಾ ಇದ್ದ ಹಾಗೆ ಈ 4ರನ್ನ ಅಂದರೆ ರವಿಶಂಕರ್, ಕಾರ್ತಿಕ್, ಕೇಶವ್, ನಿಖಿಲ್ನನ್ನ ಈಗ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಲಾಗಿದೆ.